ಅಭ್ಯಾಸ 14.1ರಲ್ಲಿ ಮೇನ್ ಕ್ವಶನ್ 1 ಅದರೊಳಗೆ ಬರುವಂಥ 5 ಬಿಟ್ಟ ಸ್ಥಳಗಳ ಆನ್ಸರ್ ಇವು. 5 ಬಿಟ್ಟ ಸ್ಥಳಗಳಲ್ಲಿ ಮೊದಲನೇ ಬಿಟ್ಟ ಸ್ಥಳ ಏನೆಂದರೆ ಘಟನೆಯ ಸಂಭವನೀಯತೆ ಮತ್ತು ಘಟನೆ ಅಲ್ಲದ ಸಂಭವನೀಯತೆಗಳ ಮೊತ್ತ. ಅಂದರೆ ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಡ್ಯಾಶ್ಗಳ ಮೊತ್ತ ಎಷ್ಟು ಬರ್ತೈತಿ? ಆನ್ಸರ್ 1. ನೀವು ಬಿಟ್ಟ ಸ್ಥಳದಾಗ ಆನ್ಸರ್ ಏನಂತ ಬರೀಬೇಕು? 1 ಅಂತ ಬರೀಬೇಕು. ನೆಕ್ಸ್ಟ್ ಎರಡನೇ ಬಿಟ್ಟ ಸ್ಥಳ. ಎರಡನೇ ಬಿಟ್ಟ ಸ್ಥಳ ಏನಿದೆ ಅಂದರೆ ಸಂಭವಿಸಲು ಅಸಾಧ್ಯವಾದ ಘಟನೆಯ ಸಂಭವನೀಯತೆ. ಯಾವುದಾದ್ರೂ ಒಂದು ಘಟನೆ ಇದೆ, ಅದು ಆಗಕ್ಕೆ ಚಾನ್ಸೇ ಇಲ್ಲ ಅಂದ್ರೆ ಅಂಥ ಘಟನೆಯ ಸಂಭವನೀಯತೆ 0% ಅಥವಾ 0 ಅಂತ ಇರ್ತಾನೆ. ಆನ್ಸರ್ 0 ಅದ್ರದ್ದು. ಸಂಭವಿಸಲು ಅಸಾಧ್ಯವಾದ ಘಟನೆಯ ಸಂಭವನೀಯತೆ 0 ಮತ್ತು ಅಂಥ ಘಟನೆಗೆ ನಾವೇನಂತ ಕರಿತೀವಿ? ಶೂನ್ಯ ಘಟನೆ ಅಥವಾ ಅಸಂಭವ ಘಟನೆ ಅಂತ ಕರಿತೀವಿ. ಇದು ಎರಡನೇ ಬಿಟ್ಟ ಸ್ಥಳದ ಉತ್ತರ. ಮೂರನೇ ಬಿಟ್ಟ ಸ್ಥಳ ಏನಿದೆ ಅಂದರೆ ಖಚಿತವಾಗಿ ಸಂಭವಿಸುವ ಒಂದು ಘಟನೆಯ ಸಂಭವನೀಯತೆ. ನಿಶ್ಚಿತವಾಗಿ ಅದು ಆಗುತ್ತಂದ್ರೆ ಅಂಥ ಘಟನೆಯ ಸಂಭವನೀಯತೆ ಎಷ್ಟಾಗಿರ್ತೈತಿ? 1. ಘಟನೆಯ ಸಂಭವನೀಯತೆ 1 ಆಗಿರ್ತೈತಿ, ಮೀನ್ಸ್ 100% ಅಂದಾಗ. ಮತ್ತು ಅಂಥ ಘಟನೆಗೆ ನಾವೇನು ಕರಿತೀವಿ? ನಿಶ್ಚಿತ ಘಟನೆ ಅಥವಾ ಶೋರ್ ಇವೆಂಟ್ ಅಂತ ನಾವೇನು ಮಾಡ್ತೀವಿ? ಕರಿತೀವಿ. ಇದು ಮೂರನೇ ಬಿಟ್ಟ ಸ್ಥಳದ ಉತ್ತರ. ನಾಲ್ಕನೇ ಬಿಟ್ಟ ಸ್ಥಳ ಒಂದು ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಗಳ ಮೊತ್ತ. ಜಸ್ಟ್ ಲೈಕ್ ಫೋರ್ತ್ ಕ್ವಶನ್ ಫಸ್ಟ್ ಕ್ವಶನ್ ಸಿಮಿಲಾರಿಟೀಸ್ ಅದು. ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಡ್ಯಾಶ್ ಹೆಂಗೆ 1 ನೋಡು. ಇಲ್ಲಿ 2 ಸಂಭವನೀಯತೆ ಅದಾವ, ಇಲ್ಲಿ 2ಕ್ಕಿಂತ ಹೆಚ್ಚಿಗೆ ಅದು. 2ಕ್ಕಿಂತ ಹೆಚ್ಚಿಗೆ ತಗೋ ಅಥವಾ 3 ತಗೋ, ನೀನು 4 ತಗೋ. ಪ್ರಾಥಮಿಕ ಘಟನೆಗಳು ದಟ್ ಇಸ್ ಪಿ ಆಫ್ ಇ1 ಪಿ ಆಫ್ ಇ2 ಪಿ ಆಫ್ ಇ3 ಎಲ್ಲ ಘಟನೆಗಳ ಸಂಭವನೀಯತೆಗಳನ್ನು ಕೂಡಿಸಿದ್ರೆ ಸಮ್ ಎಷ್ಟು ಬರ್ತೈತಿ? 1 ಬರ್ತದೆ. ನೆಕ್ಸ್ಟ್ ಬರುವಂಥ ಎಕ್ಸೈಸ್ನೊಳಗೆ ಮುಂದಿರುವಂಥ ಕ್ವಶನ್ ಒಳಗೆ ಯಾವ್ದೊಂದು ಎಕ್ಸಾಂಪಲ್ ಕೊಟ್ಟು ನಾನು ನಿಮಗೆ ಹೇಳ್ತೇನೆ. ಪ್ರಾಥಮಿಕ ಘಟನೆಗಳನ್ನು ಕೂಡಿಸಿದಾಗ ಅಲ್ಲಿ ಉತ್ತರ 1 ಬರೋದನ್ನು ನಿಮ್ಗೆ ಕನ್ಫರ್ಮ್ ಮಾಡಿ ಹೇಳ್ತೇನೆ ನಾನು ಅವು ಮುಂದೆ ಬಂದಾಗ ಅಂತ ಕ್ವಶನ್ಸ್ ಬಂದಾಗ. ಬಟ್ ಇಲ್ಲಿ ನೆನ್ಪಿಡ್ರಿ, ಪ್ರಾಥಮಿಕ ಘಟನೆಗಳ ಸಂಭವನೀಯತೆಗಳ ಮೊತ್ತ ಎಷ್ಟು ಬರ್ತೈತಿ? 1. ಮತ್ತು ಲಾಸ್ಟ್ ಬಿಟ್ಟ ಸ್ಥಳ ಏನೈತೆ ಅಂದರೆ ಒಂದು ಘಟನೆಯ ಸಂಭವನೀಯತೆ 0ಕ್ಕೆ ಸಮ ಅಥವಾ 0ಗಿಂತ ಹೆಚ್ಚು, 1ಕ್ಕೆ ಸಮ ಅಥವಾ 1ಕ್ಕಿಂತ ಏನು ಇರ್ತೈತಿ? ಕಡಿಮೆ ಇರ್ತದೆ. ಈಗ ಇಂಟ್ರೊಡಕ್ಷನ್ ಪಾರ್ಟ್ ಹೇಳುವಾಗಿಂದ ನಾನು ಅದನ್ನು ಸ್ಟಾರ್ಟಿಂಗಿಂದ ನಿಮ್ಗೆ ಹೇಳ್ಕೊತ ಬರತ್ತೀನಿ. ಘಟನೆಯ ಸಂಭವನೀಯತೆ 0ಗಿಂತ ಹೆಚ್ಚಿಗೆ ಮತ್ತು 1ಕ್ಕಿಂತ ಕಡಿಮೆ. ಮತ್ತು ನಾವು ಉದಾಹರಣೆಗಳನ್ನು ಬಿಡಿಸೋಣಲ್ಲ, ಅವು ಭಾಳ ಇಂಪಾರ್ಟೆಂಟ್ ಉದಾಹರಣೆಗಳು. ಆ ಉದಾಹರಣೆಗಳಲ್ಲೂ ಕೂಡ, ಯಾಕಂದ್ರೆ ಉದಾಹರಣೆಗಳ ಕ್ವಶನ್ಸ್ ಭಾಳ ಸರಿ ಏನು ಮಾಡ್ತಾನೆ ಎಕ್ಸಾಮ್ನಾಗ ಕೇಳ್ತಾನೆ. ಆ ಎಕ್ಸಾಮ್ನಾಗ ಕೇಳಿದಂಥ ಕ್ವಶನ್ಸ್ ಒಳಗೂ ಇದು ಕಂಟಿನ್ಯೂಸ್ ಆಗಿ ರಿಪೀಟ್ ಆಗೈತಿ. ಏನು ರಿಪೀಟ್ ಆಗೈತಿ? ಘಟನೆಯ ಸಂಭವನೀಯತೆ 0ಗಿಂತ ಹೆಚ್ಚಿಗೆ ಐತಿ ಅಥವಾ 0ಗೆ ಸಮ ಮತ್ತು 1ಕ್ಕೆ ಸಮ, 1ಕ್ಕಿಂತ ಏನೈತಿ? ಕಡಿಮೆ ಐತಿ. ಈಗ ಇದು 5 ಬಿಟ್ಟ ಸ್ಥಳಗಳ ಉತ್ತರಗಳು. ನಾಲ್ಕನೇ ಪ್ರಶ್ನೆ ಏನಿದೆ ಅಂದರೆ ಕೆಳಗಿನವುಗಳಲ್ಲಿ ಯಾವುದು ಒಂದು ಘಟನೆಯ ಸಂಭವನೀಯತೆ ಆಗಿರಲು ಸಾಧ್ಯವಿಲ್ಲ. ಅಂದ್ರೆ ಅದು ಒಂದು ಘಟನೆಯ ಸಂಭವನೀಯತೆ ಆಗಬಾರ್ದು. ಹಾಗಾದ್ರೆ ಮೊದಲೇದು ಏನೈತೆ ಅಂದ್ರೆ 2/3 ಅಂತ ಐತಪ್ಪ. 2/3 ಅಂದ್ರೆ 3 ಹೊರಗೆ ತಗೋರಿ, 2 ಒಳಗೆ ತಗೋರಿ, ದಶಮಾಂಶ ವಿಸ್ತರಣೆ ಬರೀ ಇದ್ರದ್ದು ಪಾಯಿಂಟ್ ಕೊಟ್ಟು 0 ಬಿಡ್ತೀವಿ. 3 6 ಎಷ್ಟು? 18 2 ಉಳಿತು, 0.6 ಬರ್ತೈತಿ. ಅಂದ್ರೆ 0.6 ಅಂದ್ರೆ ಏನಿದ್ರ ಅರ್ಥ? 0ಕ್ಕಿಂತ ಹೆಚ್ಚಿಗೆ ಇದೆ, 1ಕ್ಕಿಂತ ಏನೈತಿ? ಕಡಿಮೆ. ಹಾಗಾದ್ರೆ ಇದೊಂದು ಘಟನೆಯ ಸಂಭವನೀಯತೆ ಆಗಬಹುದು. ಮತ್ತೆ 0.7 ಒಂದು ಘಟನೆಯ ಸಂಭವನೀಯತೆ ಆಗಬಹುದು. ಯಾಕೆ ಇದು 0ಕ್ಕಿಂತ ಮೇಲೆ ಐತಿ, 1ಕ್ಕಿಂತ ಏನೈತಿ? ಕಡಿಮೆ ಐತಿ. ಹಾಗಾದ್ರೆ ಇದು ಕೂಡ ಘಟನೆಯ ಸಂಭವನೀಯತೆ ಆಗಬಹುದು. ಘಟನೆಯ ಸಂಭವನೀಯತೆ ಆಗುವುದನ್ನು ಕಂಡುಹಿಡಿಯೋದಿಲ್ಲ, ಆಗಲಾರ್ದದನ್ನ ಕಂಡುಹಿಡಿಯೋದು. ಹಾಗಾದ್ರೆ ಏನು ಆಗ್ಬೋದು? ಡಿನೂ ಆಗ್ಬೋದು, ಸಿ ಘಟನೆಯ ಸಂಭವನೀಯತೆ ಆಗ್ಬೋದು ಅಂತ ಚೆಕ್ ಮಾಡ್ರಿ. 15% ಐತಿ, ಪರ್ಸೆಂಟೇಜ್ ಡಿವೈಡೆಡ್ ಬೈ 100. ಆನ್ಸರ್ ಎಷ್ಟು? 2 ಕೂಡಿದ್ರೆ 0.15. 0.15 ಅಂದ್ರೆ ಏನಿದ್ರ ಅರ್ಥ? 0ಕ್ಕಿಂತ ಹೆಚ್ಚಿಗೆ ಐತಿ, 1ಕ್ಕಿಂತ ಏನೈತಿ? ಕಡಿಮೆ ಐತಿ. ಹಾಗಾದ್ರೆ ಇದು ಕೂಡ ಒಂದು ಘಟನೆಯ ಸಂಭವನೀಯತೆ ಆಗಬಹುದು. ಏನು ಘಟನೆಯ ಸಂಭವನೀಯತೆ, ಸಿನು ಘಟನೆಯ ಸಂಭವನೀಯತೆ, ಡಿನೂ ಕೂಡ ಘಟನೆಯ ಸಂಭವನೀಯತೆ ಆಗಬಹುದು. ಬಟ್ ಯಾವುದು ಘಟನೆಯ ಸಂಭವನೀಯತೆ ಆಗಂಗಿಲ್ಲ ಅಂದ್ರೆ ಬಿ ಎಂಬುದು ಘಟನೆಯ ಸಂಭವನೀಯತೆ ಆಗಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಬಿ ಅನ್ನೋದು ಏನೈತಿ? ನೆಗೆಟಿವ್ ಐತಿ. ನೆಗೆಟಿವ್ ಅಂದ್ರೆ ಏನಪ್ಪ? 0ಕ್ಕಿಂತ ಕಡಿಮೆ. ಬಟ್ ನಮ್ಮ ರೂಲ್ ಏನು ಹೇಳ್ತಾ? ಒಂದು ಘಟನೆಯ ಸಂಭವನೀಯತೆ 0ಗೆ ಸಮ, 0ಗಿಂತ ಹೆಚ್ಚು, ಮತ್ತೆ 1ಕ್ಕೆ ಸಮ ಮತ್ತು 1ಕ್ಕಿಂತ ಕಡಿಮೆ ಇರ್ತೈತಿ. ಈ ರೀತಿ ನಮ್ಗೆ ಏನಾಗುತ್ತೆ ಅಂದ್ರೆ ನಮ್ಗೆ ರೂಲ್ ಗೊತ್ತೈತಿ, ಘಟನೆಯ ಸಂಭವನೀಯತೆ 0 ಮತ್ತು 1 ನಡುವೆ ಬರ್ಬೇಕು. ಬಟ್ ಇದು ನೆಗೆಟಿವ್ ಐತಲ್ಲಪ್ಪ. ಇದು ನೆಗೆಟಿವ್ ಅಂದ್ರೆ 0ಕ್ಕೆ ಹಿಂದೆ ಹೋಗ್ಬಿಡ್ತೀವಿ. ಆದ್ದರಿಂದ ಬಿ ಎಂಬ ಆಪ್ಷನ್ ಘಟನೆಯ ಸಂಭವನೀಯತೆ ಆಗಲು ಸಾಧ್ಯವಿಲ್ಲ. ಕ್ಲಿಯರ್ ಆಗೈತಾ? ಈಗ 4ನೇ ಪ್ರಶ್ನೆಗೆ ಆಪ್ಷನ್ ಏನ್ರಿ? ಬಿ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ಹೋಗೋಣ, ಬರ್ಕೋರಿಂದ 5ನೇ ಪ್ರಶ್ನೆ. 5ನೇ ಪ್ರಶ್ನೆ ಏನಿದೆ ಘಟನೆಯ ಸಂಭವನೀಯತೆ ಕೊಟ್ಟಾನ, ದಟ್ ಈಸ್ 0.05 ಮತ್ತು ಪೂರಕ ಘಟನೆಯ ಸಂಭವನೀಯತೆ ಕೇಳ, ಪಿ ಆಫ್ ಇ ಡ್ಯಾಶ್ ಕೇಳ. ಹಾಗಾದ್ರೆ ಪಿ ಆಫ್ ಇ ಡ್ಯಾಶ್ ಫಾರ್ಮುಲಾ ಏನಂದ್ರೆ 1 ಮೈನಸ್ ಪಿ ಆಫ್ ಇ. ಈ ಫಾರ್ಮುಲಾ ಪ್ರಕಾರ ನಾವು ಪಿ ಆಫ್ ಇ ಡ್ಯಾಶ್ ಅನ್ನ ಕಂಡುಹಿಡಬೇಕು. ಈ ಎಲ್ಲದ ಘಟನೆಯ ಸಂಭವನೀಯತೆ ದಟ್ ಈಸ್ 1 ಮೈನಸ್ 0.05.
1ರೊಳಗೆ 0.05 ಕಡಿಮೆ ಕಳೀರಿ ಎಷ್ಟಾಗುತ್ತೆ ಅಂದ್ರೆ ಪಿ ಆಫ್ ಇ ಡ್ಯಾಶ್ ಇಸ್ ಈಕ್ವಲ್ ಟು 0.95 ಆನ್ಸರ್ ಇದೆ. ಕ್ಲಿಯರ್ ಆಗಿದೆ. ಘಟನೆಯ ಸಂಭವನೀಯತೆ 0.05 ಆದರೆ ಘಟನೆ ಅಲ್ಲದ ಸಂಭವನೀಯತೆ 0.95. ಫಾರ್ಮುಲಾ ಯಾವುದು? ಪಿ ಆಫ್ ಇ ಡ್ಯಾಶ್ ಇಸ್ ಈಕ್ವಲ್ ಟು 1 ಮೈನಸ್ ಪಿ ಆಫ್ ಇ. ನೆಕ್ಸ್ಟ್ 6ನೇ ಪ್ರಶ್ನೆ ಸಾಲ್ವ್ ಮಾಡೋಣ. 6ನೇ ಪ್ರಶ್ನೆ ಏನಿದೆ ಅಂದ್ರೆ ಒಂದು ಚೀಲವು ನಿಂಬೆ ಪರಿಮಳದ ಕ್ಯಾಂಡಿಗಳನ್ನ ಮಾತ್ರ ಒಳಗೊಂಡಿದೆ. ಅಂದ್ರೆ ಇದು ಚೀಲ ಇದೆಯಪ್ಪ, ಆ ಚೀಲದ ತುಂಬ ಏನಾದ ಅಂದ್ರೆ ಬರೀ ನಿಂಬೆ ಪರಿಮಳದ ಕ್ಯಾಂಡಿಗಳದು. ಈ ರೀತಿ ಇರುವಾಗ ಮಾಲಿನಿಯು ಚೀಲದ ಒಳಗೆ ನೋಡದೆ ಒಂದು ಕ್ಯಾಂಡಿಯನ್ನು ತಗೊಂತಾಳ. ಅವಳು ಹೊರ ತೆಗೆಯುವಂತ ಕ್ಯಾಂಡಿ ಅಂದ್ರೆ ಇದರ ಫುಲ್ ಆಫ್ ಏನದ ಅಂದ್ರೆ ಬರೀ ನಿಂಬೆ ಪರಿಮಳದ ಕ್ಯಾಂಡಿಗಳು ಅದಾವು. ಮಾಲಿನಿ ಏನ್ ಮಾಡ್ತಾಳಂದ್ರೆ ಕೈ ಹಾಕಿ ಆ ಚೀಲದೊಳಗಿಂದ ಒಂದು ಕ್ಯಾಂಡಿಯನ್ನು ಹೊರಗೆ ತೆಗಿತಾಳೆ. ಆ ಕ್ಯಾಂಡಿ ತೆಗೆದಾಗ ಕ್ವಶನ್ ಏನ್ ಕೇಳಂದ್ರೆ ಆ ಕ್ಯಾಂಡಿ ಕಿತ್ತಳೆ ಪರಿಮಳದ ಕ್ಯಾಂಡಿ ಆಗಿರೋ ಸಂಭವನೀಯತೆ ಅಲ್ಪ. ಇದು ತುಂಬಾ ಏನದ ನಿಂಬೆ ಪರಿಮಳದ ಕ್ಯಾಂಡಿಗಳು. ಈಗ ನಮಗೇನ್ ಕೇಳಂದ್ರೆ ಕಿತ್ತಳೆ ಪರಿಮಳದ ಕ್ಯಾಂಡಿ ಆಗ್ಬೇಕಂದ್ರೆ ಅದರದ್ದು ಸಂಭವನೀಯತೆ 0 ಆಗಿರ್ತದೆ. ಯಾಕಂದ್ರೆ ಇದು ಅಸಾಧ್ಯವಾದ ಘಟನೆ. ಇದು ಯಾವ ಘಟನೆ? ಅಸಾಧ್ಯವಾದ ಘಟನೆ. ಈ ಘಟನೆಯ ಸಂಭವನೀಯತೆ 0 ಆಗಿರ್ತದೆ. ಏಕೆಂದರೆ ಯಾಕೆ ಈ ಘಟನೆಯ ಸಂಭವನೀಯತೆ 0 ಆಗಿರ್ತದೆ ಅಂದ್ರೆ ನಿಂಬೆ ಪರಿಮಳದ ಕ್ಯಾಂಡಿ ಒಳಗೆ ಕೈ ಹಾಕಿದ್ರೆ ನಮ್ಗೆ ಕಿತ್ತಳೆ ಪರಿಮಳದ ಕ್ಯಾಂಡಿ ಸಿಗಂಗಿಲ್ಲ. ಯಾವ ಚೀಲದೊಳಗೆ ಯಾವ ರೀತಿ ಕ್ಯಾಂಡಿಗಳಿರ್ತಾವ ಅದೇ ಕ್ಯಾಂಡಿನ ನಿಮ್ಗೆ ಸಿಗುತ್ತೆ. ಅಂದ್ರೆ ಬರೀ ನಿಂಬೆ ಪರಿಮಳದ ಕ್ಯಾಂಡಿಗಳು ಅಂದ್ರೆ ಅದ್ರಾಗ ಕಿತ್ತಳೆ ತರ್ತಾರೆ, ಸಿಗಂಗೇ ಇಲ್ಲ. ಇಂಪಾಸಿಬಲ್ ಇವೆಂಟ್ ಇದು, ಅಸಾಧ್ಯವಾದ ಘಟನೆ. ಹಾಗಂದ್ರೆ ಅಸಾಧ್ಯವಾದ ಘಟನೆಯ ಸಂಭವನೀಯತೆ ಏನು? 0. ಅಂತ ಘಟನೆಗೆ ನಾವೇನಂತ ಕರಿತೀವಿ? ಶೂನ್ಯ ಘಟನೆ ಅಥವಾ ಅಸಂಭವ ಘಟನೆ ಅಂತ ನಾವು ಕರಿತೀವಿ. ತಿಳಿಲಿಲ್ಲ, ಇದಕ್ಕೆ ನಾವು 0 ಇವೆಂಟ್ ಅಂತ ನಾವು ಕರಿತೀವಿ. ಮತ್ತೆ ಫಸ್ಟ್ ನಕರ ಆಗೈತಿ. ಕಿತ್ತಳೆ ಪರಿಮಳದ ಕ್ಯಾಂಡಿ ಸಿಗುವಂತ ಸಂಭವನೀಯತೆ 0% ಅಥವಾ 0. ಅದೇ ರೀತಿ ನಿಂಬೆ ಪರಿಮಳದ ಕ್ಯಾಂಡಿ ಒಳಗೆ ಕೈ ಹಾಕಿ ಒಂದು ಕ್ಯಾಂಡಿ ತೆಗಬೇಕು, ಅದು ನಿಂಬೆ ಪರಿಮಳದ ಆಗ್ಬೇಕಂದ್ರೆ ಅದು ಚಾನ್ಸಸ್ ಏನು? 100%. ಅಲ್ವೋ? ನಿಂಬೆ ಪರಿಮಳದ ಕ್ಯಾಂಡಿ ಚೀಲದ ಕೈ ಹಾಕಿದ್ರೆ ನಿಂಬೆ ಪರಿಮಳದ ಸಿಗುತ್ತಾ? ಹೋಗಿ ಈ ಕಿತ್ತಳೆ ಪರಿಮಳದ ಸಿಗುತ್ತಾನ? ನಿಂಬೆ ಪರಿಮಳದ ಕ್ಯಾಂಡಿ ಚೀಲದೊಳಗೆ ಕಿತ್ತಳೆ ಪರಿಮಳದ ಕ್ಯಾಂಡಿ ಸಿಗುದು 0%, ನಿಂಬೆ ಪರಿಮಳದ ಕ್ಯಾಂಡಿನ ಸಿಗುದು 100%. 100% ಅಂದ್ರೆ ಏನು? ಪಿ ಆಫ್ ಇ ಎಷ್ಟು ಹೇಳೋದು? 1 ಇರ್ತದೆ. 100% ಶೋರ್ ಇವೆಂಟ್ ಇದು, ನಿಶ್ಚಿತ ಘಟನೆ ಇದು. ಕಿತ್ತಳೆ ಪರಿಮಳದ ಚೀಲದೊಳಗೆ ಕಿತ್ತಳೆ ಪರಿಮಳದ ಕ್ಯಾಂಡಿ ಸಿಗುವಂಥದ್ದು ಪಿ ಆಫ್ ಇ ದಟ್ ಇಸ್ 1. ಹಾಗಾದ್ರೆ ಈ ಘಟನೆಯ ಸಂಭವನೀಯತೆ 1. ಹಾಗಾದ್ರೆ ಆ ಘಟನೆಯ ಸಂಭವನೀಯತೆ 1 ಆದರೆ ಆ ಘಟನೆಗೆ ನಾವೇನಂತ ಕರಿತೀವಿ? ನಿಶ್ಚಿತ ಘಟನೆ ಅಂತ ನಾವು ಕರಿತೀವಿ. ಫಾರ್ಮುಲಾ ಏನಿಲ್ಲ. ಈ ಘಟನೆಯ ಸಂಭವನೀಯತೆ 0, ಈ ಘಟನೆಯ ಸಂಭವನೀಯತೆ 1 ಆಗಿದೆ. ಡೈರೆಕ್ಟ್ ಆನ್ಸರ್ ಬರೀ. ಈಗ 6ನೇ ಪ್ರಶ್ನೆ ಆಯ್ತು. ಈಗ ನೆಕ್ಸ್ಟ್ 7ನೇ ಪ್ರಶ್ನೆಗೆ ಹೋಗೋಣ. 7ನೇ ಪ್ರಶ್ನೆ, ಒಂದು ಘಟನೆಯ ಸಂಭವನೀಯತೆಯನ್ನು ಕೊಟ್ಟಾನ ದಟ್ ಇಸ್ 0.992. ಆ ಘಟನೆಯ ಸಂಭವನೀಯತೆ ಅಂದ್ರೆ 3 ಮಕ್ಕಳದವು. ಆ 3 ಮಕ್ಕಳಲ್ಲಿ 2 ಮಕ್ಕಳ ಜನ್ಮದಿನ ಒಂದೇ ಆಗಿರೋದು, ಅದೆಲ್ಲ ತಿಳಿಕೊಡ್ಸ್ಬಿಡ್ತು. ಒಂದು ಘಟನೆಯ ಸಂಭವನೀಯತೆ ಕೊಟ್ಟಾನ ದಟ್ ಇಸ್ ಪಿ ಆಫ್ ಇ ಈಸ್ 0.992. ಇನ್ನೊಂದು ಆ ಘಟನೆಯ ಪೂರಕ ಘಟನೆಯ ಸಂಭವನೀಯತೆ ಕೇಳೋಣ. ಅಂದ್ರೆ ಘಟನೆಯ ಸಂಭವನೀಯತೆ ಕೊಟ್ಟಾನ, ಪೂರಕ ಘಟನೆಯ ಸಂಭವನೀಯತೆ ಕೇಳೋಣ. ಡೈರೆಕ್ಟ್ ಫಾರ್ಮುಲಾ ಪಿ ಆಫ್ ಇ ಡ್ಯಾಶ್ ಇಸ್ ಈಕ್ವಲ್ ಟು 1 ಮೈನಸ್ ಪಿ ಆಫ್ ಇ. ಈ ಫಾರ್ಮುಲಾ ಯೂಸ್ ಮಾಡಿ ಅವಾಗ ನಿಮ್ಗೆ ಪಿ ಆಫ್ ಇ ಡ್ಯಾಶ್ ಇರುತ್ತೆ. ಅವಾಗ 1 ಮೈನಸ್ ಪಿ ಆಫ್ ಇನ ಬೆಲೆ ಎಷ್ಟು? 0.992. 1ರಾಗ 0.992 ಕಳಿಬೇಕು. ನಿಮ್ಮ ಒಂದಿಷ್ಟು ಮಂದಿ ಕಳಿಬೇಕಾಗಲ್ಲ. ಯಾಕಂದ್ರೆ 1.000 ಒಳಗೆ 1 ಅನ್ನ ಆಸ್ ಅ 1.000 ತೊಗೊಂತೀನಿ. ಅದರೊಳಗೆ ಯಾರು ಕಳಿದೆ ನಾನು? 0.992 ಕಳೆದಾಗ 10 ಯಾರು ಕಳೆದ್ರೆ 8, 10 ಕಳೆದ್ರೆ 0, 10 ಕಳೆದ್ರೆ 0, 1 ಕಳೆದ್ರೆ 0. ಉತ್ತರ ಎಷ್ಟು ಹೇಳ್ರಿ? ಪಿ ಆಫ್ ಇ ಡ್ಯಾಶ್ ಇಸ್ ಈಕ್ವಲ್ ಟು 0.008. ಈ ರೀತಿಯಾಗಿ ನೀವು ಒಂದು ಘಟನೆಯ ಸಂಭವನೀಯತೆಯನ್ನು ಕಂಡುಹಿಡಬೇಕು. ಯಾವಾಗ ಘಟನೆಯ ಸಂಭವನೀಯತೆ ಕೊಟ್ಟಾನ, ಘಟನೆ ಅಲ್ಲದ ಸಂಭವನೀಯತೆ ಕೇಳೋಣ ದಟ್ ಇಸ್ ಪಿ ಆಫ್ ಇ ಡ್ಯಾಶ್ ದಟ್ ಇಸ್ 0.008. ಈಗ 7ನೇ ಪ್ರಶ್ನೆ ಮುಗಿದಪ್ಪ. ನೆಕ್ಸ್ಟ್ 8ನೇ ಪ್ರಶ್ನೆಗೆ ಹೋಗೋಣ. ಬರ್ಕೋರಿ. 8ನೇ ಪ್ರಶ್ನೆ ಏನಿದೆ ಅಂದರೆ ಒಂದು ಚೀಲದಲ್ಲಿ 3 ಕೆಂಪು ಚೆಂಡುಗಳು ಮತ್ತು 5 ಕಪ್ಪು ಚೆಂಡುಗಳು. ಹಾಗಾದರೆ 3 ಕೆಂಪು 5 ಕಪ್ಪು ಚೆಂಡುಗಳು ಅಂದರೆ ನಂಬರ್ ಆಫ್ ರೆಡ್ ಬಾಲ್ಸ್ 3, ನಂಬರ್ ಆಫ್ ಬ್ಲ್ಯಾಕ್ ಬಾಲ್ಸ್ 5, ನಂಬರ್ ಆಫ್ ಟೋಟಲ್ ಬಾಲ್ಸ್ ಎಷ್ಟಾಗ್ತದೆ? 8 ಆಗುತ್ತೆ. ಕ್ಲಿಯರ್ ಆಗುತ್ತಾ? ಅಂದರೆ ನಂಬರ್ ಆಫ್ ರೆಡ್ ಬಾಲ್ಸ್ 3, ನಂಬರ್ ಆಫ್ ಬ್ಲ್ಯಾಕ್ ಬಾಲ್ಸ್ 5, ನಂಬರ್ ಆಫ್ ಟೋಟಲ್ ಬಾಲ್ಸ್ 5, 3 ಎಷ್ಟು? 8. ನಮಗೇನು ಕೇಳೋಣ ಅಂದರೆ ಒಂದು ಚೆಂಡನ್ನು ನಾವು ಯಾದೃಚ್ಛಿಕವಾಗಿ ಒಂದು ಚೆಂಡನ್ನು ಹೊರತೆಗೆದಾಗ ಆ ಚೆಂಡು ಕೆಂಪು ಆಗಿರುವ ಸಂಭವನೀಯತೆ ಅಂದ್ರೆ ಏನು ಕೇಳೋಣ ಅಂದ್ರೆ ಪ್ರೊಬ್ಯಾಬಿಲಿಟಿ ಆಫ್ ಅ ರೆಡ್ ಬಾಲ್ಸ್ ಕೇಳೋಣ. ಪ್ರೊಬ್ಯಾಬಿಲಿಟಿ ಆಫ್ ರೆಡ್ ಬಾಲ್ಸ್ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ? ಫಾರ್ಮುಲಾ ಏನು? ನಂಬರ್ ಆಫ್ ರೆಡ್ ಬಾಲ್ಸ್ ಡಿವೈಡೆಡ್ ಬೈ
ನಂಬರ್ ಆಫ್ ಸ್ಯಾಂಪಲ್ ಸ್ಪೇಸ್. ಅರ್ಥ ಆಗುತ್ತಲ್ಲ? ಈ ರೀತಿ ಎಕ್ಸಾಂಪಲ್ಸ್ ಒಳಗೆ ಸಾಲ್ವ್ ಮಾಡಿ ನಾನು ಇನ್ನು ಪ್ರೊಬಬಿಲಿಟಿ ಆಫ್ ರೆಡ್ ಬಾಲ್ಸ್ ಇಸ್ಕೊಂಡು ನಂಬರ್ ಆಫ್ ರೆಡ್ ಬಾಲ್ಸ್ ಎಷ್ಟು ಅದಾವ್ರಿ? 3. ನಂಬರ್ ಆಫ್ ಟೋಟಲ್ ಬಾಲ್ಸ್ ಎಷ್ಟು ಅದು? 8. ಆನ್ಸರ್ ಎಷ್ಟು? 3/8. ಪಿ ಆಫ್ ಆರ್ ಕಂಡಿದೆ ಅಂದ್ರೆ ಪ್ರೊಬಬಿಲಿಟಿ ಆಫ್ ರೆಡ್ ಬಾಲ್ಸ್ ಅಂದ್ರೆ ಕೆಂಪು ಚೆಂಡು ಸಿಗುವ ಸಂಭವನೀಯತೆ. ಕೆಂಪು ಚೆಂಡು ಸಿಗಲಾರದಂತಹ ಸಂಭವನೀಯತೆ ಅಂದ್ರೆ ಏನು? ಪಿ ಆಫ್ ನೋಡಿ, ಕೆಂಪು ಚೆಂಡು ಸಿಗುವಂತದ್ದು ಪಿ ಆಫ್ ಆರ್. ಕೆಂಪು ಚೆಂಡು ಸಿಗಲಾರದಂದ್ರೆ ಏನು? ಪಿ ಆಫ್ ಯಾ ಡ್ಯಾಶ್ ಆರ್ ಡ್ಯಾಶ್. ನಿಮ್ಗೆ ಪಿ ಆಫ್ ಆರ್ ಡ್ಯಾಶ್ ಬೇಕಂದ್ರೆ ನೀವು ಫಾರ್ಮುಲಾ ಯೂಸ್ ಮಾಡ್ತೀವಿ 1 ಮೈನಸ್ ಪಿ ಆಫ್ ಆರ್. ಅದು ಫಾರ್ಮುಲಾ ನೆನಪೈತೆ ಪಿ ಆಫ್ ಇ ಡ್ಯಾಶ್ ಅಂತ. ಹಂಗ ಪಿ ಆಫ್ ಇ ಡ್ಯಾಶ್ ಇಸ್ ಈಕ್ವಲ್ ಟು 1 ಮೈನಸ್ ಪಿ ಆಫ್ ಇ ಅಂತಿದ್ವಲ್ಲ, ಹಂಗ ಪಿ ಆಫ್ ಇ ಆರ್ ಡ್ಯಾಶ್ ಅಂದ್ರೆ 1 ಮೈನಸ್ ಪಿ ಆಫ್ ಆರ್. ಅವಾಗ ಏನಾಗ್ತದೆ? ಪಿ ಆಫ್ ಆರ್ ಡ್ಯಾಶ್ ಇಸ್ ಈಕ್ವಲ್ ಟು ಕೆಂಪು ಅಲ್ಲದ. ಆರ್ ಡ್ಯಾಶ್ ಮೀನ್ಸ್ ಕೆಂಪು ಅಲ್ಲದ. ಆರ್ ಅಂದ್ರೆ ಕೆಂಪು, ಆರ್ ಅಂದ್ರೆ ಕೆಂಪು, ಆರ್ ಡ್ಯಾಶ್ ಅಂದ್ರೆ ಕೆಂಪು ಅಲ್ಲದ. ಹಾಗಾದ್ರೆ ಪಿ ಆಫ್ ಆರ್ ಡ್ಯಾಶ್ ಇಸ್ ಈಕ್ವಲ್ ಟು 1 ಮೈನಸ್ ಪಿ ಆಫ್ ಆರ್. 1 ಮೈನಸ್ ಪಿ ಆಫ್ ಆರ್ ನ ಬೆಲೆ ಈಗ ಜಸ್ಟ್ ಕಂಡಿಡಿದ್ರೆ ಎಷ್ಟು? 3/8. ಇದನ್ನ 8 ಇಲ್ಲಿ ಮಲ್ಟಿಪ್ಲೈ ಮಾಡ್ರಿ. ಅವಾಗ ಏನಾಗ್ತದೆ? ಪಿ ಆಫ್ ಆರ್ ಡ್ಯಾಶ್ ಇಸ್ ಈಕ್ವಲ್ ಟು 8 ಅವನ್ಲಿ 8 ಮೈನಸ್ 3 ಡಿವೈಡೆಡ್ ಬೈ 8. ಅವಾಗ ಪಿ ಆಫ್ ಆರ್ ಡ್ಯಾಶ್ ಇಸ್ ಈಕ್ವಲ್ ಟು 8 ರಾಗ ಮುಂದೆ ಎಷ್ಟು? 5. 5 ಡಿವೈಡೆಡ್ ಬೈ 8. ಕೆಂಪು ಚೆಂಡಾಗಿರುವ ಸಂಭವನೀಯತೆ 3/8 ಆದರೆ ಕೆಂಪು ಅಲ್ಲದ ಚೆಂಡು ಸಿಗುವ ಸಂಭವನೀಯತೆ 5/8. ಈಗ ಎಷ್ಟನೇ ಪ್ರಶ್ನೆ ಆಯಿತು? 8ನೇದು. 9ನೇ ಪ್ರಶ್ನೆ ಬರ್ಕೊಳ್ಳಿ. 9ನೇ ಪ್ರಶ್ನೆ. 9ನೇ ಪ್ರಶ್ನೆ ಏನೈತದ? ಒಂದು ಪೆಟ್ಟಿಗೆಯಲ್ಲಿ 5 ಕೆಂಪು ಗೋಲಿಗಳು, 8 ಬಿಳಿ ಗೋಲಿಗಳು ಮತ್ತು 4 ಹಸಿರು ಗೋಲಿಗಳು. ಅಂದ್ರೆ 5 ಕೆಂಪು ಗೋಲಿಗಳು ಅಂದ್ರೆ ನಂಬರ್ ಆಫ್ ರೆಡ್ ಬಾಲ್ಸ್ ಎಷ್ಟು? 5. ನಂಬರ್ ಆಫ್ ವೈಟ್ ಬಾಲ್ಸ್ 8. ನಂಬರ್ ಆಫ್ ಗ್ರೀನ್ ಬಾಲ್ಸ್ ಎಷ್ಟು? 4. ಹಾಗಾದ್ರೆ ಟೋಟಲ್ ನಂಬರ್ ಆಫ್ ಬಾಲ್ಸ್ ಅನ್ನು ಫೈಂಡ್ ಔಟ್ ಮಾಡಬೇಕು. ದಟ್ ಈಸ್ ಎನ್ ಆಫ್ ಎಸ್. ಟೋಟಲ್ ನಂಬರ್ ಆಫ್ ಬಾಲ್ಸ್ ಅಂದ್ರೆ ಅಷ್ಟನ್ನು ಆಡ್ ಮಾಡಬೇಕು. ರೆಡ್ ಬಾಲ್ಸ್, ವೈಟ್ ಬಾಲ್ಸ್, ಗ್ರೀನ್ ಬಾಲ್ಸ್. ಕೆಂಪು ಚೆಂಡುಗಳು, ಬಿಳಿ ಚೆಂಡುಗಳು, ಹಸಿರು ಚೆಂಡುಗಳನ್ನ ಆಡ್ ಮಾಡಿದ್ರೆ 8 ನಾಗ 12, 12 ಎಷ್ಟು? 17. ಟೋಟಲ್ ನಂಬರ್ ಆಫ್ ಬಾಲ್ಸ್ ಎಷ್ಟಾಗವು? 17 ಆಗವು. ಕ್ವಶನ್ ಏನು ಕೇಳೋದಂದ್ರೆ, ಆ ಚೀಲದಲ್ಲಿ ಒಂದು ಚೆಂಡನ್ನ ಯಾದೃಚ್ಛಿಕವಾಗಿ ತೆಗೆಯಲಾಗಿದೆ. ಆ ಚೆಂಡು ಕೆಂಪು ಆಗಿರುವ ಸಂಭವನೀಯತೆ ಕಂಡುಹಿಡಿ. ಕೆಂಪು ಆಗಿರುವ ಸಂಭವನೀಯತೆ ಕಂಡುಹಿಡಿ ಅಂದ್ರೆ ಅರ್ಥ ಏನು? ಪ್ರೊಬಬಿಲಿಟಿ ಆಫ್ ರೆಡ್ ಬಾಲ್ಸ್. Probability of a red balls is equal to number of red balls divided by number of total balls. ಇದರ ಪ್ರಕಾರ ಹೋದ್ರೆ probability of red balls ಏನಾಗುತ್ತೆ ಅಂದ್ರೆ number of red balls ಎಷ್ಟಪ್ಪ? 5. number of total balls ಎಷ್ಟು? 17. ಎಷ್ಟಾಗುತ್ತೆ? 5 divided by 17. ಇದು ಕೆಂಪು ಚೆಂಡು ಬರುವಂತ ಸಂಭವನೀಯತೆ. ಅದೇ ರೀತಿ ಬಿಳಿ ಚೆಂಡು ಬರುವಂತ ಸಂಭವನೀಯತೆ, that is probability of a white balls. Probability of a white balls is equal to number of white balls divided by number of total balls. ಅವಾಗ ಏನಾಗ್ತದೆ? probability of a white balls is equal to number of white balls ಎಷ್ಟು ಹೇಳ್ರಿ? 8. number of total balls ಎಷ್ಟು ಹೇಳ್ರಿ? 17. ಉತ್ತರ ಎಷ್ಟು ಬಂತು? 8 divided by 17. ನೆಕ್ಸ್ಟ್ ಹಸಿರು ಅಲ್ಲದ ಅನ್ನೋದು ನನ್ನ ಮಾತಾಡ್ತ ಮಾಡ್ಕೊರಿ. ಹಸಿರು ಅಂದ್ರ probability of a G. ಹಸಿರು ಅಲ್ಲದ ಅಂದ್ರ probability of a G dash ಅಂತ. probability of a G ಅಂದ್ರೆ ಹಸಿರು, G dash ಅಂದ್ರೆ ಹಸಿರು ಅಲ್ಲದ. ಹಾಗಾದ್ರೆ probability of a G dash ಯಾವ ರೀತಿ ಸಿಗ್ತದೆ? 1 ಮೈನಸ್ probability of a G. ಈ ಫಾರ್ಮುಲಾ ನಿಮಗೆ ಗೊತ್ತಿರಬೇಕು. G dash ಬೇಕಾದ್ರೆ 1ರಲ್ಲಿ G ಕಳಿಬೇಕು. probability of a G dash is equal to 1 minus probability of a G. ಇದನ್ನು ಸಾಲ್ವ್ ಮಾಡ್ಕೊಂಡು ಹೋಗಿ probability of a G dash is equal to 1 minus P of G ನ ಬೆಲೆ ಎಷ್ಟು ಅಂದರೆ n of G divided by n of S. number of green balls divided by number of total balls. ಅಂದ್ರೆ ನಮಗೆ probability of a green ball ಸಿಗುತ್ತೆ. ಅದೇ ರೀತಿ probability of a G dash is equal to 1 minus number of green balls ಎಷ್ಟು ಹೇಳ್ರಿ? number of green balls 4 divided by 17. ಇದನ್ನು ಸಾಲ್ವ್ ಮಾಡ್ಕೊಂಡು 17 ಇಲ್ಲಿ ಗುಣಿಸ್ರಿ. ಅವಾಗ probability of a G dash ಎಷ್ಟಿರುತ್ತೆ? 17 ಅಂದ್ರೆ 17. 17 ರ 4 17 ರ 4 ಅಂದ್ರೆ ಎಷ್ಟು? 13 divided by 17. ನಾನು ಜಾಗ ಕಡಿಮೆ ಇದ್ದು ಡೈರೆಕ್ಟ್ ಬರ್ತೀನಿ, ಅರ್ಥ ಮಾಡ್ಕೊರಿ. 17 ಅಂದ್ರೆ 17, 17 ರ 4 13, 13 divided by 17. ಇದು ಹಸಿರು ಅಲ್ಲದ. ಹಸಿರು ಅಲ್ಲದ ಕ್ಲಿಯರ್ ಆಗಿದೆ ಇದು. ನೆಕ್ಸ್ಟ್ ಇದು ಕೆಂಪು ಬೀಳುವ ಸಂಭವನೀಯತೆ, ಇದು ಬಿಳಿ ಬೀಳುವ ಸಂಭವನೀಯತೆ, ಇದು ಹಸಿರಲ್ಲದ ಸಂಭವನೀಯತೆ. ನಾವು probability of a G dash that is 1 minus P of G. ಈಗ ಎಷ್ಟನೇ ಪ್ರಶ್ನೆ ಕಂಪ್ಲೀಟ್ ಆಯ್ತು ಅಂದ್ರೆ 9ನೇ ಪ್ರಶ್ನೆ ಮುಗಿತು. ನೆಕ್ಸ್ಟ್ 10ನೇ ಪ್ರಶ್ನೆ ಬರ್ಕೊಳ್ಳಿ. 10ನೇ ಪ್ರಶ್ನೆ. 10ನೇ ಪ್ರಶ್ನೆಯಲ್ಲಿ ಏನಿದೆ ಅಂದ್ರೆ
ಒಂದು ಗೋಲಕದಲ್ಲಿ ನಾಣ್ಯಗಳು ನಾಣ್ಯಗಳು ಯಾವ್ಯಾವ ನಾಣ್ಯಗಳು ಅಂದ್ರೆ 50 ಪೈಸೆ ನಾಣ್ಯ, 1 ರೂಪಾಯಿ ನಾಣ್ಯ, 2 ರೂಪಾಯಿ ನಾಣ್ಯ, 5 ರೂಪಾಯಿ ನಾಣ್ಯ. 50 ಪೈಸೆ ನಾಣ್ಯಕ್ಕೆ ಎ ಅಂತ ಹೆಸರು ಕೊಟ್ಟಿವಿ. ಹಾಗಾದ್ರೆ 50 ಪೈಸೆ ಎಷ್ಟು ನಾಣ್ಯ ಅದ? 100 ನಾಣ್ಯ ಅದ. ಅದಕ್ಕೆ ನಂಬರ್ ಆಫ್ ಎ ಎಷ್ಟು? 100. ಮತ್ತೆ 1 ರೂಪಾಯಿ ನಾಣ್ಯಕ್ಕೆ ಬಿ ಅಂತ ಹೆಸರು ಕೊಟ್ಟಿವಿ. ನಂಬರ್ ಆಫ್ 1 ರೂಪಾಯಿ ನಾಣ್ಯ ಎಷ್ಟು ಅದ? 50. ಮತ್ತೆ 2 ರೂಪಾಯಿಗೆ ನಾವು ಸಿ ಅಂತ ಕೊಟ್ಟಿವಿ. ಹಾಗಾದ್ರೆ ನಂಬರ್ ಆಫ್ ಸಿ 2 ರೂಪಾಯಿ ಎಷ್ಟು? 20 ನಾಣ್ಯ ಅದ. ಮತ್ತೆ 5 ರೂಪಾಯಿಗೆ ನಾವು ಡಿ ಅಂತ ಹೆಸರು ಕೊಟ್ಟಿವಿ. ಹಾಗಾದ್ರೆ ನಂಬರ್ ಆಫ್ ಡಿ ಎಷ್ಟು? 10 ರೂಪಾಯಿ ನಾಣ್ಯ. ಅಂದ್ರೆ ಇಷ್ಟಿಷ್ಟು ನಾಣ್ಯಗಳದಾವ. 50 ಪೈಸೆ 100, 1 ರೂಪಾಯಿದ್ದು 50 ನಾಣ್ಯ ಅದಾವ, 2 ರೂಪಾಯಿದ್ದು 20 ನಾಣ್ಯ ಅದಾವ, ಮತ್ತೆ 5 ರೂಪಾಯಿದ್ದು ಬರೀ 10 ನಾಣ್ಯಗಳು. ಇವು ಎಲ್ಲಾ ನಾಣ್ಯಗಳನ್ನು ಸೇರಿಸುವ ಒಂದು ಗೋಲಕದಲ್ಲಿ ಒಟ್ಟು ನಾಣ್ಯಗಳು ಎಷ್ಟಪ್ಪ ಅಂದ್ರೆ ಎನ್ ಆಫ್ ಎಸ್ ಇಸ್ಕೊಂಡು 100 ಪ್ಲಸ್ 50, 150, 170 ಮತ್ತೆ 180. ಅಂದ್ರೆ ಒಟ್ಟು ನಾಣ್ಯಗಳ ಸಂಖ್ಯೆ ಎಷ್ಟು? 180. ಹೆಂಗ್ ಸಿಕ್ತು? ಅಷ್ಟು ನಾಣ್ಯಗಳನ್ನ ಸೇರಿಸಿದ್ವಿ. 100 ಪ್ಲಸ್ 50 ಪ್ಲಸ್ 20 ಪ್ಲಸ್ 10 180. ಈಗ ನಮಗೇನು ಕ್ವಶನ್ ಕೇಳಾರಂದ್ರೆ, ಆ ಗೋಲಕದಲ್ಲಿ ನಾವು ಒಂದು ನಾಣ್ಯವನ್ನು ಹೊರ ತೆಗೆದಾಗ ಅದು 50 ಪೈಸೆ ಆಗಿರುವ ಸಂಭವನೀಯತೆ ಕಂಡಿದೆ. ಅಂದ್ರೆ ಪ್ರೊಬಬಿಲಿಟಿ ಆಫ್ ಎ 50 ಪೈಸೆ ಅಂದ್ರೆ ಎ. ಹಾಗಂದ್ರೆ ಪ್ರೊಬಬಿಲಿಟಿ ಆಫ್ ಎ ಇಸ್ ಈಕ್ವಲ್ ಟು ನಂಬರ್ ಆಫ್ ಎ ಡಿವೈಡೆಡ್ ಬೈ ನಂಬರ್ ಆಫ್ ಎಸ್. ಹಾಗಾದ್ರೆ ಪ್ರೊಬಬಿಲಿಟಿ ಆಫ್ ಎ ಅಂದ್ರೆ ಪ್ರೊಬಬಿಲಿಟಿ ಆಫ್ ಎ ಇಸ್ ಈಕ್ವಲ್ ಟು ನಂಬರ್ ಆಫ್ ಎ ಅಂದ್ರೆ 50 ಪೈಸೆದ ನಾಣ್ಯಗಳು ಎಷ್ಟು? 50 ಪೈಸೆದ ನಾಣ್ಯಗಳು 100 ಅದಾವ. ಅದಕ್ಕೆ 100. ಎನ್ ಆಫ್ ಎಸ್ ಅಂದ್ರೆ ಎಷ್ಟು? 180. 0 0 ಏನಾಯ್ತು? ಕ್ಯಾನ್ಸಲ್ ಆಯ್ತು. 100 ಡಿವೈಡೆಡ್ ಬೈ 180, 10 ಡಿವೈಡೆಡ್ ಬೈ 18 ಆಯ್ತು. 0 0 ಕ್ಯಾನ್ಸಲ್ ಆದ್ಮೇಲೆ ನೆಕ್ಸ್ಟ್ 2 ಇಲ್ಲಿ 10, 2 ಬದಲೇ 18. ಪ್ರೊಬಬಿಲಿಟಿ ಆಫ್ ಎ ಇಸ್ ಈಕ್ವಲ್ ಟು 5 ಡಿವೈಡೆಡ್ ಬೈ 9. ಕ್ಲಿಯರ್ ಆಗೈತಲ್ಲ ಇದು? 100 ಡಿವೈಡೆಡ್ ಬೈ 180. 100 ಅಂದ್ರೆ 50 ಪೈಸೆ ನಾಣ್ಯ, 180 ಅಂದ್ರೆ ಒಟ್ಟು ನಾಣ್ಯ. ಕ್ಯಾನ್ಸಲೇಷನ್ ಮಾಡಿದ್ರೆ 5 ಡಿವೈಡೆಡ್ ಬೈ 9. ನೆಕ್ಸ್ಟ್ ಎರಡನೇ ಕ್ವಶನ್ ಏನ್ ಕೇಳೋಣ? 5 ರೂಪಾಯಿ ನಾಣ್ಯ ಆಗಿರದ ಆಗಿರುವ ಬೇರೆ, ಆಗಿರದ ಬೇರೆ. ಆಗಿರುವ ಇತ್ತಂದ್ರೆ ಇದು ಬರೀ ಡಿ ಬರ್ತಿತ್ತು. ಬಟ್ ಇದು ಆಗಿರದ ಇರೋದ್ರಿಂದ ಅದಕ್ಕೆ ಏನ್ ಬರುತ್ತೆ? ಡಿ ಡ್ಯಾಶ್. ಹಾಗಾದ್ರೆ ಪ್ರೊಬಬಿಲಿಟಿ ಆಫ್ ಅ ಡಿ ಡ್ಯಾಶ್ ಫೈಂಡ್ ಔಟ್ ಮಾಡಬೇಕು. ಪ್ರೊಬಬಿಲಿಟಿ ಆಫ್ ಅ ಡಿ ಡ್ಯಾಶ್ ಬೇಕಂದ್ರೆ 1 ಮೈನಸ್ ಪ್ರೊಬಬಿಲಿಟಿ ಆಫ್ ಅ ಡಿ. ಅದೆಲ್ಲ ಸಾಲ್ವ್ ಮಾಡಿದ್ರು. ಅದೇ ರೀತಿ ಪ್ರೊಬಬಿಲಿಟಿ ಆಫ್ ಅ ಡಿ ಡ್ಯಾಶ್ ಬೇಕಂದ್ರೆ 1 ಮೈನಸ್ ಪ್ರೊಬಬಿಲಿಟಿ ಆಫ್ ಅ ಡಿ. ಅವಾಗ probability of a d dash is equal to 1 minus probability of a d formula ಗೊತ್ತಿದೆ? number of d divided by number of s. ಅವಾಗ probability of a d dash is equal to 1 minus number of d means 5 ರೂಪಾಯಿ ನಾಣ್ಯ ಎಷ್ಟಪ್ಪ? 10. 10 divided by n of s ಎಷ್ಟು? 180. ಕ್ಲಿಯರ್ ಆಗೈತಾ? ಈಗ ಏನಾಗುತ್ತೆ ನೋಡಿ? 0 0 ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಅವಾಗ probability of a d dash is equal to 18 ಅಲ್ಲೇ 18 18 ಒಂದು ಕಳಿಸಿ 17 18 ಒಂದೇ 18 18 ಒಂದು ಕಳೆದ್ರೆ 17 17 ಡಿವೈಡೆಡ್ ಬೈ ಎಷ್ಟು? 18. ಇದೇನಿದೆ? 17 ಡಿವೈಡೆಡ್ ಬೈ 18 ಅನ್ನೋದು 5 ರೂಪಾಯಿ ನಾಣ್ಯ ಆಗಿರದ. ಕ್ಲಿಯರ್ ಆಗಿದೆ? ಇದನ್ನ ಬರ್ಕೋರಿ. ನೆಕ್ಸ್ಟ್ 11ನೇ ಪ್ರಶ್ನೆಗೆ ಹೋಗಿ. 11ನೇ ಪ್ರಶ್ನೆ. 11ನೇ ಪ್ರಶ್ನೆ ಏನಿದೆ ಅಂದ್ರೆ, ಒಂದು ಅಕ್ವೇರಿಯಂ ನಲ್ಲಿ 5 ಗಂಡು ಮೀನುಗಳದಾವ. ಅದಕ್ಕೆ ನಂಬರ್ ಆಫ್ ಗಂಡು ಮೀನುಗಳು 5. 8 ಹೆಣ್ಣು ಮೀನುಗಳದಾವ. ಅದಕ್ಕೆ ನಂಬರ್ ಆಫ್ ಹೆಣ್ಣು ಮೀನುಗಳು ಎಷ್ಟು? 8. ಹಾಗಾದ್ರೆ ಒಟ್ಟು ಮೀನುಗಳು ಎಷ್ಟು ಆದ ನೋಡಿ? 13 ಒಟ್ಟು ಮೀನುಗಳು. ಆ 13 ಮೀನಿನಲ್ಲಿ 8 ಹೆಣ್ಣು ಮೀನು, 5 ಗಂಡು ಮೀನು. ಈ ರೀತಿ ಇರುವಾಗ ಆ ಅಕ್ವೇರಿಯಂನ ಕೈ ಹಾಕಿ ಒಂದು ಮೀನನ್ನು ತೆಗಿತೀವಿ. ಆ ಒಂದು ಮೀನು ಗಂಡು ಮೀನು ಆಗಿರುವ ಸಂಭವನೀಯತೆ. ಗಂಡು ಮೀನು ಆಗಿರುವ ಸಂಭವನೀಯತೆ ಅಂದ್ರೆ ಏನು ಕೇಳೋಣ? ಪ್ರೊಬಬಿಲಿಟಿ ಆಫ್ ಅ ಗಂಡು ಮೀನು ಈಸ್ ಈಕ್ವಲ್ ಟು ನಂಬರ್ ಆಫ್ ಗಂಡು ಮೀನು ಡಿವೈಡೆಡ್ ಬೈ ನಂಬರ್ ಆಫ್ ಒಟ್ಟು ಮೀನು. ಹಾಗಾದ್ರೆ ಪ್ರೊಬಬಿಲಿಟಿ ಆಫ್ ಅ ಗಂಡು ಮೀನು ಇಸ್ ಈಕ್ವಲ್ ಟು ನಂಬರ್ ಆಫ್ ಗಂಡು ಮೀನು ಎಷ್ಟು? 5. ನಂಬರ್ ಆಫ್ ಒಟ್ಟು ಮೀನು ಎಷ್ಟು? 13. ಇಷ್ಟು ಈಸಿಯಾಗಿ ಇದನ್ನು ಬಿಡಿಸ್ಬೋದು. ಈಗ ಇದೆಷ್ಟೇ ಪ್ರಶ್ನೆ? 11. ನೆಕ್ಸ್ಟ್ 12ಕ್ಕೆ ಹೋಗೋದು. ಬರ್ಕೊಳ್ಳಿ. 12ನೇ ಪ್ರಶ್ನೆ. 12ನೇ ಪ್ರಶ್ನೆ ಏನಿದೆ ಅಂದ್ರೆ, ಒಂದು ಅವಕಾಶದ ಆಟದಲ್ಲಿ ಒಂದು ಬಾಣವು ಚಕ್ರಾಕಾರವಾಗಿ ತಿರುಗಿ, ಅಂದ್ರೆ ಒಂದು ಚಕ್ರ ಐತಪ್ಪ. ಆ ಚಕ್ರದಲ್ಲಿ 1 2 3 4 5 6 7 8 ನಂಬರ್ ಅದ. ಆ 8 ನಂಬರ್ ಅಲ್ಲಿ ಯಾವ್ದಾದ್ರು ಒಂದು ನಂಬರ್ ಅನ್ನ ಸೂಚಿಸಕ್ಕೆ ಒಂದು ಬಾಣವನ್ನು ಕೊಟ್ಟ. ಈ ರೀತಿ ಇರುವಾಗ ನಮ್ಗೆ ಟೋಟಲ್ ಆಲ್ ಚಾನ್ಸಸ್ ಯಾವ್ದು? 8 ನಂಬರ್ ಆಲ್ ಚಾನ್ಸಸ್ ಅಮೌಂಟ್ ಎಲ್ಲರ ಬರ್ಬೋದು. ಹಾಗಾದ್ರೆ ಎಸ್ ಒಳಗೆ ಯಾರು ಬರ್ತಾರೆ? ಸ್ಯಾಂಪಲ್ ಸ್ಪೇಸ್ ಒಳಗೆ 1 2 3 4 5 6 7 8. ಹಾಗಾದ್ರೆ ನಂಬರ್ ಆಫ್ ಸ್ಯಾಂಪಲ್ ಸ್ಪೇಸ್ ಒಳಗೆ ಎಷ್ಟು ಎಲಿಮೆಂಟ್ಸ್ ಅದಾವ? 8 ಎಲಿಮೆಂಟ್ಸ್ ಅದಾವ. 1 2 3 4 5 6 7 8 ಎಲಿಮೆಂಟ್ಸ್ ಅದಾವ.
ಹಾಗಾದ್ರೆ ಇಲ್ಲೇ ಸ್ಯಾಂಪಲ್ ಸ್ಪೇಸ್ ಗೊತ್ತಾಗುತ್ತೆ, ನಂಬರ್ ಆಫ್ ಸ್ಯಾಂಪಲ್ ಸ್ಪೇಸ್ ಗೊತ್ತಾಗುತ್ತೆ. ಹಾಗಾದ್ರೆ ಆ ಚಕ್ರವನ್ನ ತಿರುಗಿಸಿದಾಗ 8 ಬೀಳುವ ಸಂಭವನೀಯತೆ ಕಂಡುಹಿಡಿಯಬೇಕು. ಹಾಗಾದ್ರೆ 8 ಬೀಳುವ ಸಂಭವನೀಯತೆಗೆ ನಾವು ಹೆಸರು ಏನು ಕೊಟ್ಟಿವಿ? ಎ ಅಂತ ಹೇಳಿ ಹೆಸರು ಕೊಟ್ಟಿವಿ. ಹಾಗಾದ್ರೆ 8 ಎಷ್ಟು ಸರಿ ಬಂದಿತ್ತು ನೋಡಿ? ಒಂದ ಸಲ ಬಂದಿದ್ದೀನಿ ಇಲ್ಲ. ಹಾಗಾದ್ರೆ 1 8 ಐತಿ, ಅದಕ್ಕೆ ಎ ಒಳಗೆ ನಾ 8 ಅಂತ ಬರ್ತೀನಿ, 1 8. ಅವಾಗ ನಂಬರ್ ಆಫ್ ಎ ಎಷ್ಟಾಗಿತ್ತು ಹೇಳ್ರಿ? 1. ಯಾಕೆ ನಂಬರ್ ಆಫ್ ಎ 1 ಆಗುತ್ತೆ ಹೇಳ್ರಿ? 8 ಅನ್ನೋದು ಎಷ್ಟು ಐತಿ? 1 ಐತಿ, 1 ಎಲಿಮೆಂಟ್ ಅಲ್ಲ. ಇದ್ರಾಗ 8 ಬಂದು ಇಲ್ಲಿ 8 ಸಂಖ್ಯೆಗಳು ಅದಾವು, ಅದಕ್ಕೆ 8 ಬಂದಿದೆ. ಇಲ್ಲಿ ಬರೀ ಒಂದ ಸಂಖ್ಯೆ ಯಾಕೆ ಬಂದೈತಿ? 8 ಎಷ್ಟು ಸರಿ ಬಂದಿತ್ತು? ಅದ್ರಾಗ ಒಂದ ಸಲ ಬಂದೈತಿ. 8 ಒಂದ ಸರಿ ಬಂದಿದ್ದಕ್ಕೆ ನಾ 8 ಅಂತ ಬರ್ದೆ, ಅದಕ್ಕೆ ನಂಬರ್ ಆಫ್ ಎ 1. ಅದೇ ಈಗ ನಾವೇನ್ ಮಾಡ್ಬೇಕಂದ್ರೆ ಎನ್ ಆಫ್ ಎ 1 ಸಿಕ್ತಂದ್ರೆ ನಾವೇನ್ ಕಂಡುಹಿಡಬೇಕು? ಪ್ರೊಬಾಬಿಲಿಟಿ ಆಫ್ ಎ ಕಂಡುಹಿಡಬೇಕು. ಫಾರ್ಮುಲಾ ಏನು? ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಈ ವ್ಯಾಲ್ಯೂಸ್ ಗಳನ್ನ ಹಾಕಿ ಬರೀಬೇಕು. ನೆಕ್ಸ್ಟ್ ಒಂದು ಬೆಸ ಸಂಖ್ಯೆ, ಇದ್ರ ಯಾವ ಬೆಸ ಸಂಖ್ಯೆ ಅದ ಆ ಬೆಸ ಸಂಖ್ಯೆಗೆ ನಾನು ಹೆಸರು ಏನು ಕೊಡ್ತೀನಿ? ಬಿ ಅಂತ ಹೆಸರು ಕೊಡ್ತೇನೆ. ಬಿ ಒಳಗೆ ಯಾವ ಎಲಿಮೆಂಟ್ಸ್ ಕೊಡ್ತಾವ ಅಂದ್ರೆ 1 3 5 7. 1 3 5 7. 8 ಬೀಳುವ ಸಂಭವನೀಯತೆ ಅಂದಾಗ 8 ಒಂದೇ ಸಲ ಬಂತು. ಬಟ್ ಬೆಸ ಸಂಖ್ಯೆ ಅಂದಾಗ 4 ಸಂಖ್ಯೆಗಳು ಅದಾವ ಬೆಸ ಸಂಖ್ಯೆ. ಹಾಗಾದ್ರೆ ನಂಬರ್ ಆಫ್ ಬಿ ಎಷ್ಟಾಗಿತ್ತು ಹೇಳಿ? ಎಷ್ಟದ ಎಲಿಮೆಂಟ್ಸ್? 1 2 3 4 ಎಲಿಮೆಂಟ್ಸ್ ಅದಾವ. ಹಾಗಾದ್ರೆ ಪ್ರೊಬಾಬಿಲಿಟಿ ಆಫ್ ಬಿ ಫೈಂಡ್ ಔಟ್ ಮಾಡಬೇಕು. ಅವಾಗ ಏನಾಗುತ್ತೆ? ನಂಬರ್ ಆಫ್ ಬಿ ಡಿವೈಡೆಡ್ ಬೈ ನಂಬರ್ ಆಫ್ ಎಸ್. ಕ್ಲಿಯರ್ ಆಗದ? 8 ಅಂದಾಗ ಬರೀ 1 8 ಐತಿ. ಬೆಸ ಸಂಖ್ಯೆ ಅಂದಾಗ 4 ಬೆಸ ಸಂಖ್ಯೆಗಳು ಅದಾವು. 2ಕ್ಕಿಂತ ದೊಡ್ಡ ಸಂಖ್ಯೆ, 2ಕ್ಕಿಂತ ದೊಡ್ಡ ಸಂಖ್ಯೆ ಅಂದ್ರೆ 2 ಬರಬಾರ್ದು. ಯಾವ್ಯಾವ ಬರ್ತಾವ? 3 4 5 6 7 ಮತ್ತು 8. ಹಾಗಾದ್ರೆ ನಂಬರ್ ಆಫ್ ಸಿ ಒಳಗೆ ಎಷ್ಟು ಎಲಿಮೆಂಟ್ಸ್? 1 2 3 4 5 6 ಅಲ್ಲ. 2ಕ್ಕಿಂತ ಎಷ್ಟು ಸಂಖ್ಯೆಗಳು ಅದಾವ? 6 ಸಂಖ್ಯೆಗಳು ಅದಾವ. 2 4 6. ಹಾಗಾದ್ರೆ 2ಕ್ಕಿಂತ ದೊಡ್ಡ ಸಂಖ್ಯೆ ಅಂದ್ರೆ 6 ಸಂಖ್ಯೆಗಳು ಅದಾವ. ಅದಕ್ಕೆ ಪ್ರೊಬಾಬಿಲಿಟಿ ಆಫ್ ಸಿ ಇಸ್ ಈಕ್ವಲ್ ಟು ನಂಬರ್ ಆಫ್ ಸಿ ಡಿವೈಡೆಡ್ ಬೈ ನಂಬರ್ ಆಫ್ ಎಸ್. ನಂಬರ್ ಆಫ್ ಸಿ ಅಂದ್ರೆ 6, ನಂಬರ್ ಆಫ್ ಎಸ್ ಅಂದ್ರೆ 8. ಮತ್ತೆ ಇನ್ನೊಂದು 9ಕ್ಕಿಂತ ಚಿಕ್ಕ ಸಂಖ್ಯೆ ಅಲ್ವಾ? 9ಕ್ಕಿಂತ ಎಲ್ಲ ಚಿಕ್ಕ ಅದಾವ ಇಲ್ಲೂ. ಹಾಗಾದ್ರೆ ಎಲ್ಲ ಬಂದ್ಬಿಟ್ಟು 1 2 ಅಪ್ ಟು ಇಲ್ಲಿ ಮಟ 8. ಹಾಗಾದ್ರೆ ನಂಬರ್ ಆಫ್ ನೋಡು 1 ರಿಂದ 8 ಎಷ್ಟಕ್ಕಿಂತ ಚಿಕ್ಕ ಸಂಖ್ಯೆ? 9ಕ್ಕಿಂತ ಚಿಕ್ಕ ಸಂಖ್ಯೆ. ಮತ್ತೆ 3 4 5 6 7 8 ಎಷ್ಟಕ್ಕಿಂತ ದೊಡ್ಡ ಸಂಖ್ಯೆ? 2ಕ್ಕಿಂತ ದೊಡ್ಡ ಸಂಖ್ಯೆ. 9ಕ್ಕಿಂತ ಚಿಕ್ಕ ಸಂಖ್ಯೆ ಅಂದ್ರೆ ಇವೆಲ್ಲ ಬಂದ್ಬಿಟ್ಟು 1 to 8. ಹಾಗಾದ್ರೆ ನಂಬರ್ ಆಫ್ ಡಿ ಎಷ್ಟು? 1 to 8 ಎಷ್ಟು ನಂಬರ್ ಅದಾವ? 8 ನಂಬರ್ ಅದಾವ. ನೀವು ಪ್ರೊಬಾಬಿಲಿಟಿ ಆಫ್ ಡಿ ಫೈಂಡ್ ಔಟ್ ಮಾಡಬೇಕು. ಫಾರ್ಮುಲಾ ಎನ್ ಆಫ್ ಡಿ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಒಂದಕ್ಕೆ ಎ ಅಂತ ಹೆಸರು ಕೊಟ್ಟೆ, ಒಂದಕ್ಕೆ ಬಿ ಅಂತ ಹೆಸರು ಕೊಟ್ಟೆ, ಒಂದಕ್ಕೆ ಸಿ ಅಂತ ಹೆಸರು ಕೊಟ್ಟೆ, ಒಂದಕ್ಕೆ ಡಿ ಅಂತ ಹೆಸರು ಕೊಟ್ಟೆ. ಎಲ್ಲಾ ಎಲಿಮೆಂಟ್ಸ್ ಗಳನ್ನ ಬರ್ಕೊಂಡು ಎನ್ ಆಫ್ ಎ ಗೊತ್ತಾಯ್ತು, ಎನ್ ಆಫ್ ಬಿ ಗೊತ್ತಾಯ್ತು, ಎನ್ ಆಫ್ ಸಿ ಗೊತ್ತಾಯ್ತು, ಇವನ್ ಎನ್ ಆಫ್ ಡಿ ಗೊತ್ತಾಯ್ತು. ಈಗ ಜಸ್ಟ್ ನೀವೇನ್ ಫೈಂಡ್ ಔಟ್ ಮಾಡಬೇಕು? ಪ್ರೊಬಾಬಿಲಿಟಿ ಆಫ್ ಎ ದಟ್ ಇಸ್ 8, ಪ್ರೊಬಾಬಿಲಿಟಿ ಆಫ್ ಬಿ ಅಂದ್ರೆ ಬೆಸ ಸಂಖ್ಯೆ, ಪ್ರೊಬಾಬಿಲಿಟಿ ಆಫ್ ಸಿ ಅಂದ್ರೆ 2ಕ್ಕಿಂತ ದೊಡ್ಡ ಸಂಖ್ಯೆ, ಪ್ರೊಬಾಬಿಲಿಟಿ ಆಫ್ ಡಿ 9ಕ್ಕಿಂತ ಚಿಕ್ಕ ಸಂಖ್ಯೆ. ಕ್ಲಿಯರ್ ಆಗತ್ತಾ? ಈಗ ಇದನ್ನ ಫಾರ್ಮುಲಾದ ಎಲ್ಲ ಹಾಕಿ ನೀವು ವ್ಯಾಲ್ಯೂಸ್ ಬರೆದ್ರೆ ಪ್ರೊಬಾಬಿಲಿಟಿ ಆಫ್ ಎ ಏನಾಗುತ್ತೆ? ಎನ್ ಆಫ್ ಎಸ್ 1, ಎನ್ ಆಫ್ ಎಸ್ 8. ಆನ್ಸರ್ ಏನು? 1 ಡಿವೈಡೆಡ್ ಬೈ 8. ಪ್ರೊಬಾಬಿಲಿಟಿ ಆಫ್ ಬಿ ಇಸ್ ಈಕ್ವಲ್ ಟು ನಂಬರ್ ಆಫ್ ಬಿ ಅಂದ್ರೆ ಎಷ್ಟು? 4. ನಂಬರ್ ಆಫ್ ಎಸ್ ಅಂದ್ರೆ ಎಷ್ಟು? 8. 4 1 4 4 8. ಪ್ರೊಬಾಬಿಲಿಟಿ ಆಫ್ ಬಿ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 2. ಕ್ಲಿಯರ್ ಆಗತ್ತಾ? ನೆಕ್ಸ್ಟ್ ಪ್ರೊಬಾಬಿಲಿಟಿ ಆಫ್ ಸಿ ಕೇಳ ಮೀನ್ಸ್ ನಂಬರ್ ಆಫ್ ಸಿ ಕಂಡು. ನಂಬರ್ ಆಫ್ ಸಿ ಎಷ್ಟು? 6. ನಂಬರ್ ಆಫ್ ಎಸ್ ಎಷ್ಟು? 8. ಕಡ್ತೋಗುತ್ತಾ? ಕಡ್ತೋಗಿ ಏನಾಗುತ್ತೆ? 2 3 6 2 4 8. ಪ್ರೊಬಾಬಿಲಿಟಿ ಆಫ್ ಸಿ ಇಸ್ ಈಕ್ವಲ್ ಟು 3 ಡಿವೈಡೆಡ್ ಬೈ 2 3 6 2 4 8. ಕ್ಲಿಯರ್ ಆಗತ್ತಾ? ನೆಕ್ಸ್ಟ್ ಪ್ರೊಬಾಬಿಲಿಟಿ ಆಫ್ ಡಿ ಇಸ್ ಈಕ್ವಲ್ ಟು ನಂಬರ್ ಆಫ್ ಡಿ ಅಂದ್ರೆ ಎಷ್ಟು? 8. ನಂಬರ್ ಆಫ್ ಎಸ್ 8. 8 ಏನಾಗುತ್ತೆ? ಕ್ಯಾನ್ಸಲ್ ಆಗಿ ಪ್ರೊಬಾಬಿಲಿಟಿ ಆಫ್ ಡಿ ಇಸ್ ಈಕ್ವಲ್ ಟು 1. ನೀವು ಲಕ್ಷ್ಯ ಕೊಟ್ಟು ನೋಡ್ರಿ, ಎಲ್ಲಾ ಬೆಲೆಗಳು 0ಕ್ಕೆ ದೊಡ್ಡ ಅದಾವು ಮತ್ತೆ 1ಕ್ಕಿಂತ ಏನೈತಿ? ಕಡಿಮೆ ಅದ. ಈ ರೀತಿಯಾಗಿ ನೀವು 12ನೇ ಪ್ರಶ್ನೆಯನ್ನ ಸಾಲ್ವ್ ಮಾಡಬಹುದು. ನೆಕ್ಸ್ಟ್ 13ನೇ ಪ್ರಶ್ನೆ ಹೋಗೋಣ. ಬರ್ಕೊ 13ನೇ ಪ್ರಶ್ನೆ. 13ನೇ ಪ್ರಶ್ನೆ ಏನಿದೆ ಅಂದ್ರೆ ಒಂದು ದಾಳವನ್ನ ಒಂದು ಸರಿ ಎಸೆಯಲಾಗಿದೆ. ಒಂದು ದಾಳವನ್ನ ಒಂದು ಸರಿ ಎಸೆದ್ರೆ ಸ್ಯಾಂಪಲ್ ಸ್ಪೇಸ್ ಏನು ಸಿಗುತ್ತೆ ಅಂದ್ರೆ 1 2 3 4 5 6. ಯಾಕಂದ್ರೆ ದಾಳದಲ್ಲಿ ಎಷ್ಟು ಮುಖಗಳಿರ್ತಾವ? 6 ಮುಖಗಳಿರ್ತಾವ. ಈ 6 ಮುಖದಲ್ಲಿ ಇವು ಬೀಳುವಂತ ಚಾನ್ಸಸ್ ಇದೆ. ಹಾಗಾದ್ರೆ ಎಸ್ ಬರ್ಕೊಂಡ್ಮೇಲೆ ನಂಬರ್ ಆಫ್ ಸ್ಯಾಂಪಲ್ ಸ್ಪೇಸ್ ಬರ್ಕೊಬೇಕು. ಎಷ್ಟು ಎಲಿಮೆಂಟ್ಸ್ ಅದಾವ? 6 ಎಲಿಮೆಂಟ್ಸ್ ಅದಾವ. ಅದಕ್ಕೆ ನಂಬರ್ ಆಫ್ ಸ್ಯಾಂಪಲ್ ಸ್ಪೇಸ್ ಎಷ್ಟು? 6.
ಈಗ ಎಸ್ ಬರ್ಕೊಂಡಿ, ನಂಬರ್ ಆಫ್ ಎಸ್ ಬರ್ಕೊಂಡಿ. ಈಗ ನಮಗೆ ಏನೇನು ಕೇಳೋಣ ಅಂದ್ರೆ ಒಂದೇದು ಒಂದು ಅವಿಭಾಜ್ಯ ಸಂಖ್ಯೆ ಬೀಳುವಂತ ಸಂಭವನೀಯತೆ ಕೇಳೋಣ. ಹಾಗಾದ್ರೆ ಅವಿಭಾಜ್ಯ ಸಂಖ್ಯೆ ಅಂದರೆ ಏನು? ಅವಿಭಾಜ್ಯ ಸಂಖ್ಯೆ ಅಂದರೆ ಯಾವ ಸಂಖ್ಯೆ ಒಂದಕ್ಕಿಂತ ಹೆಚ್ಚಿಗೆ ಇರ್ತದೆ, ಒಂದಕ್ಕಿಂತ ದೊಡ್ಡದಾದ ಸಂಖ್ಯೆ, ಒಂದಿರಬಾರ್ದು, ಒಂದು ಅವಿಭಾಜ್ಯ ಸಂಖ್ಯೆ ಅಲ್ಲ, ಒಂದಕ್ಕಿಂತ ದೊಡ್ಡ ಸಂಖ್ಯೆ ಮತ್ತು ಯಾವುದೇ ರೀತಿ ಮಗ್ಗಿಯೊಳಗೆ ಬರಬಾರ್ದು, ಯಾವುದೇ ಮಗ್ಗಿಯಲ್ಲಿ ಬರಬಾರ್ದು, ಅದರದ ಮಗ್ಗಿ ಬಿಟ್ಟು ಬೇರೊಂದ್ರ ಮಗ್ಗಿಯಲ್ಲಿ ಬರಬಾರ್ದು. ಹಾಗಾದ್ರೆ ಅವಿಭಾಜ್ಯ ಸಂಖ್ಯೆ ಡೆಫಿನಿಷನ್ ನೋಡ್ರಿ, ದ ನಂಬರ್ ವಿಚ್ ಇಸ್ ಗ್ರೇಟರ್ ದನ್ 1 ಅಂಡ್ ಡಸಂಟ್ ಕಮ್ ಇನ್ ಎನಿ ಟೇಬಲ್. ಯಾವುದೇ ಟೇಬಲ್ ಒಳಗೆ ಬರಲಾರ್ದಂಥದ್ದು, ಯಾವುದೇ ಮಗ್ಗಿ ಒಳಗೆ ಬರಲಾರ್ದಂಥದ್ದು, ಅಂಡ್ ಆಲ್ಸೋ ವಿಚ್ ಇಸ್ ಗ್ರೇಟರ್ ದನ್ 1, ಒಂದಕ್ಕಿಂತ ಹೆಚ್ಚಿಗೆ ಇರುವಂತಹ ಸಂಖ್ಯೆಗೆ ಯಾವ ಸಂಖ್ಯೆ ಅಂತ ಹೇಳ್ತೀವಿ? ಯಾವ ಸಂಖ್ಯೆ ಅಂತ ಹೇಳ್ತೀವಿ? ಅವಿಭಾಜ್ಯ ಸಂಖ್ಯೆ. ಹಾಗಾದ್ರೆ ಯಾವ ಯಾವ ಸಂಖ್ಯೆಗಳು ಅವಿಭಾಜ್ಯ ಆಗ್ತಾವ ಅಂದ್ರೆ ಒಂದು ಬರಂಗಿಲ್ಲ. ಯಾಕಂದ್ರೆ ಅವಿಭಾಜ್ಯ ಸಂಖ್ಯೆನ ಏನು ಹೇಳಿ ಒಂದಕ್ಕಿಂತ ಏನಿರ್ಬೇಕು ಜಾಸ್ತಿ. ಹಾಗಂದ್ರೆ ಎರಡು ಅವಿಭಾಜ್ಯ ಸಂಖ್ಯೆ ಹೌದಲ್ಲ? ಹೌದು. ಯಾಕಂದ್ರೆ ಎರಡು ತನ್ನ ಮಗ್ಗೆಲ್ ಬಿಟ್ಟು ಬೇರೆ ಯಾವ ಮಗ್ಗೆಗೂ ಎರಡು ಬರಂಗಿಲ್ಲ. ಹಾಗಾದ್ರೆ ಎರಡು ಅನ್ನೋದು ಯಾವ ಸಂಖ್ಯೆ? ಅವಿಭಾಜ್ಯ ಸಂಖ್ಯೆ. ಮೂರು ಅವಿಭಾಜ್ಯ ಸಂಖ್ಯೆ. ಬಟ್ ನಾಲ್ಕು ಅವಿಭಾಜ್ಯ ಸಂಖ್ಯೆ ಅಲ್ಲ. ಯಾಕಂದ್ರೆ ನಾಲ್ಕು ಎಷ್ಟರ ಮಗೆ ಬರ್ತದೆ? ಎರಡರ ಮಗೆ ಬರ್ತದೆ. ಅದಕ್ಕೆ ನಾಲ್ಕು ಅವಿಭಾಜ್ಯ ಸಂಖ್ಯೆ ಅಲ್ಲ, 5 ಅವಿಭಾಜ್ಯ ಸಂಖ್ಯೆ. ಬಟ್ 6 ಅವಿಭಾಜ್ಯ ಸಂಖ್ಯೆ ಅಲ್ಲ. ಯಾಕೆ? 6 ಎಷ್ಟರ ಮಗೆ ಬರ್ತದೆ? ಎರಡರ ಮಗೆ ಬರ್ತಾ, ಮೂರರ ಮಗೆ ಬರ್ತಾ. ಹಾಗಾದ್ರೆ ಅವಿಭಾಜ್ಯ ಸಂಖ್ಯೆಯಲ್ಲಿ 2, 3 ಮತ್ತೆ 5 ಇದು ಎ ಒಳಗೆ ಬರುವಂತ ಎಲಿಮೆಂಟ್ಸ್. ಹಾಗಾದ್ರೆ ನಂಬರ್ ಆಫ್ ಎ ಎಷ್ಟು ನೋಡ್ರಿ, ಎಷ್ಟು ಎಲಿಮೆಂಟ್ಸ್, ಎಷ್ಟು ಅವಿಭಾಜ್ಯ ಸಂಖ್ಯೆಗಳು? 3 ಅವಿಭಾಜ್ಯ ಸಂಖ್ಯೆಗಳು. ಹೌದಲ್ಲ? 1 ರಿಂದ 6 ಒಳಗೆ 3 ಅವಿಭಾಜ್ಯ ಸಂಖ್ಯೆಗಳದಾವು. ದಟ್ ಈಸ್ ಎನ್ ಆಫ್ ಎ ಎಷ್ಟು? 3. ಎನ್ ಆಫ್ ಎ 3 ಸಿಕ್ತಂದ್ರೆ ನೀವೇನ್ ಫೈಂಡ್ ಔಟ್ ಮಾಡ್ಬೇಕು? ಪ್ರೊಬಾಬಿಲಿಟಿ ಆಫ್ ಎ ಫೈಂಡ್ ಔಟ್ ಮಾಡ್ಬೇಕು. ಅದರ ಫಾರ್ಮುಲಾ ಏನು? ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್. ವ್ಯಾಲ್ಯೂಸ್ ಗೊತ್ತದ, ಅದರ ಬರ್ಕೊಂಡ್ರೆ ಮುಗಿತು. ನೆಕ್ಸ್ಟ್ ಅದೇ ರೀತಿ ಬಿ ದೊಳಗಿರುವಂತ ಎಲಿಮೆಂಟ್ಸ್ ಬರ್ತದೆ. ಬಿ ಏನ್ ಹೇಳುತ್ತಂದ್ರೆ 2 ಮತ್ತು 6ರ ನಡುವಿನ ಸಂಖ್ಯೆ. 2 ಮತ್ತು 6ರ ನಡುವಿನ ಸಂಖ್ಯೆ ಯಾರ ನಡುವೆ? 3, 4, 5. ಮತ್ತೆ 2, 6 ಬರಂಗಿಲ್ಲ. ಯಾಕಂದ್ರೆ ನಡುಕಿರುವಂತದ್ದು 2 ಮತ್ತು 6 ಒಳಗೆ ಬರಂಗಿಲ್ಲ. 3, 4, 5 ಅಷ್ಟೇ ಬರ್ತದೆ. ಹಾಗಾದ್ರೆ ನಂಬರ್ ಆಫ್ ಬಿ ಎಷ್ಟು ಐತಲ್ರಿ? ಬಿ ಒಳಗೆ ಎಷ್ಟು ಸಂಖ್ಯೆಗಳು? 3 ಸಂಖ್ಯೆಗಳು. ಹಾಗಾದ್ರೆ ಪ್ರೊಬಾಬಿಲಿಟಿ ಆಫ್ ಬಿ ಫೈಂಡ್ ಔಟ್ ಮಾಡಬೇಕು. ದಟ್ ಈಸ್ ಎನ್ ಆಫ್ ಬಿ ಡಿವೈಡೆಡ್ ಬೈ ಎನ್ ಆಫ್ ಎಸ್. ನಾ ಫಾರ್ಮುಲಾ ಬರೆಯತ್ತೇನಲ್ಲ, ನಿಮ್ಗೆ ವ್ಯಾಲ್ಯೂಸ್ ಗೊತ್ತದವು, ನೀವು ವ್ಯಾಲ್ಯೂಸ್ ಹಾಕ್ಬಿಟ್ರೆ ನಿಮ್ಗೆ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ ಸಿ ಅಂದ್ರೆ ಒಂದು ಬೆಸ ಸಂಖ್ಯೆ, ಆಡ್ ನಂಬರ್. ಇದ್ರದಾಗ ಆಡ್ ನಂಬರ್ಸ್ ಯಾವ್ದು ನೋಡಿ? ಬೆಸ ಸಂಖ್ಯೆ ಯಾವುದು? 1, 3 ಮತ್ತೆ 5. ಹಾಗಾದ್ರೆ ನಂಬರ್ ಆಫ್ ಸಿ ಎಷ್ಟು ಅಂತಂದ್ರೆ ಎಷ್ಟು ಎಲಿಮೆಂಟ್ಸ್? 3 ಎಲಿಮೆಂಟ್ಸ್ ಅದು. ಹಾಗಾದ್ರೆ ಪ್ರೊಬಾಬಿಲಿಟಿ ಆಫ್ ಸಿ ಇಸ್ ಈಕ್ವಲ್ ಟು ನಂಬರ್ ಆಫ್ ಸಿ ಡಿವೈಡೆಡ್ ಬೈ ನಂಬರ್ ಆಫ್ ಎಸ್. ಬಹಳ ಈಸಿ ಅದ ಕ್ವಶನ್, ವ್ಯಾಲ್ಯೂಸ್ ಹಾಕ್ಬಿಟ್ರೆ ಮುಗಿದೋತು. ಪ್ರೊಬಾಬಿಲಿಟಿ ಆಫ್ ಎ ದಟ್ ಈಸ್ ಅವಿಭಾಜ್ಯ ಸಂಖ್ಯೆ ಎಷ್ಟು? ಎನ್ ಆಫ್ ಎ ಎಷ್ಟು? 3. ಎನ್ ಆಫ್ ಎ 3 ನೋಡಿಲ್ಲ? ಎನ್ ಆಫ್ ಎ 3. ಎನ್ ಆಫ್ ಎಸ್ ಎಷ್ಟು? 3/6. 3 1 3 3 6. ಆಗ ಫೈನಲ್ ಆಗಿ ಪ್ರೊಬಾಬಿಲಿಟಿ ಆಫ್ ಎ ಎಷ್ಟು ಬರ್ತದೆ? 1/2. ನೆಕ್ಸ್ಟ್ ಪ್ರೊಬಾಬಿಲಿಟಿ ಆಫ್ ಬಿ ದಟ್ ಈಸ್ 2 ಮತ್ತು 6 ನಡುವಿನ ಸಂಖ್ಯೆ. ಎನ್ ಆಫ್ ಬಿ 3, ಎನ್ ಆಫ್ ಎಸ್ 6, 3 1 3 3 6. ದ ಪ್ರೊಬಾಬಿಲಿಟಿ ಆಫ್ ಬಿ ಇಸ್ ಆಲ್ಸೋ ಎಷ್ಟು? 1 ಡಿವೈಡೆಡ್ ಬೈ 2. ಅದೇ ರೀತಿ ಪ್ರೊಬಾಬಿಲಿಟಿ ಆಫ್ ಸಿ ಅಂದ್ರೆ ಒಂದು ಬೆಸ ಸಂಖ್ಯೆ. ಎನ್ ಆಫ್ ಸಿ ಅಂದ್ರೆ 3, ಎನ್ ಆಫ್ ಎಸ್ ಅಂದ್ರೆ 6, 3 1 3 3 6. ಪಿ ಆಫ್ ಸಿ ಎಷ್ಟು ಬರ್ತದೆ? 1/2. ಈ ರೀತಿಯಾಗಿ ನೀವು ಅವಿಭಾಜ್ಯ ಸಂಖ್ಯೆ, 2 ಮತ್ತು 6 ನಡುವಿನ ಸಂಖ್ಯೆ ಮತ್ತು ಒಂದು ಬೆಸ ಸಂಖ್ಯೆ ಬೀಳುವ ಸಂಭಾವ್ಯತೆಯನ್ನು ಕಂಡುಹಿಡಿಯಬೇಕು. ಇಲ್ಲಿಗೆ ನಾವು ಎಷ್ಟೇ ಪ್ರಶ್ನೆ ಕಂಪ್ಲೀಟ್ ಮಾಡಿದ್ವಿ? 13ನೇ ಪ್ರಶ್ನೆ ಕಂಪ್ಲೀಟ್ ಮಾಡಿದ್ವಿ. ನೆಕ್ಸ್ಟ್ 14ನೇ ಪ್ರಶ್ನೆಗೆ ಹೋಗೋಣ. ಬರ್ಕೊ.